Good morning, everybody. Good morning, sir. ಏನರಲ್ಲೇ Very good morning, sir. Good morning, sir. Tanpoko. Today we shall discuss about the lesson part second. Justice above self. The good lesson and good story. Justice above self. The lesson written by Munshi Premchand. So he was a famous writer and also author. So justice above self, first read all totally 10th paragraph. Up to paragraph in. Today discuss part first 1, 2, 3, 4 enough. 1, 2, 3, 4 paragraph discuss. First part first. Juman, Sheikh and Algu Chaudhary were good friends, close friends, intimate friends. So strong was their bond of friendship that when either of them went away from the village, the other looked after his family. Both were greatly respected in the village. Friends are no dispute, very close friends. Respect give whole village. ಇಡೀ ಊರೇ ಅವರಿಗೆ ಗೌರವ ಕೊಡ್ತಾರೆ. ಎಷ್ಟು ಚೆನ್ನಾಗಿದ್ದಾರೆ ನೋಡು, ಶೇಖ್ ಅಂಡ್ ಚೌಧರಿ. ಬಟ್ ಕ್ಯಾಸ್ಟ್ ಈಸ್ ಡಿಫರೆಂಟ್. ಶೇಖ್ ಈಸ್ ಎ ಮುಸ್ಲಿಂ, ಬಿಲಾಂಗ್ಸ್ ಫ್ರಮ್ ಮುಸ್ಲಿಂ. ಚೌಧರಿ ಈಸ್ ಅ ಚೌಧರಿ ಕ್ಯಾಟಗರಿ. ವೆಸ್ಟ್ ಬೆಂಗಾಲ್ ಕಡೆ ಇದ್ದಾರೆ ಚೌಧರಿ, ಭಾಟಿಯಾ. ನೋಡಿ, ಡಿಫ್ರೆಂಟ್ ಕ್ಯಾಸ್ಟ್ ಆದ್ರೂ ಫ್ರೆಂಡ್ಶಿಪ್ ಇದೆಯಲ್ಲ, ಅದು ವೆರಿ ಕ್ಲೋಸ್ ಇದೆ. ಅವರಿಬ್ಬರಲ್ಲಿ ಏನು ಅಂತ ಕಲ್ಮಶ ಇಲ್ಲ. ನೋಡಿ, ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್. ಅಷ್ಟು ಬಾಂಡ್ ಇದೆ ಅವರು, ಸ್ಟ್ರಾಂಗ್ ಆಫ್ ಬಾಂಡ್. ಸ್ಟ್ರಾಂಗ್ ಈಗ ಆಪೋಸಿಟ್ ವರ್ಡ್ ವೀಕ್. ವೀಕ್ ಬಾಂಡ್ ಇಲ್ಲ ಅವರು, ಸ್ಟ್ರಾಂಗ್ ಬಾಂಡ್ ಇದೆ. ಅಷ್ಟು ಫ್ರೆಂಡ್ಶಿಪ್. ಅದಕ್ಕೆ ಫ್ರೆಂಡ್ಶಿಪ್ ಈಸ್ ಎವರ್ ಗ್ರೀನ್. ಫ್ರೆಂಡ್ ಈಸ್ ಪೂರ್ ಬಟ್ ಫ್ರೆಂಡ್ಶಿಪ್ ಈಸ್ ನಾಟ್ ಪೂರ್. Friend is needed to indeed. According to Nehru says, friend is needed to indeed. So when their aim went away from the village, the other looked after his family. Both were greatly respected in the village. Respect, opposite word, irrespect. Irrespect. Gaurava, agaurava. Respect, irrespect. Regular, irregular. ಹಂಗೆ ನೋಡಿ, ಟೂ ಆಪೋಸಿಟ್ಸ್. ಬಾಂಡ್ ಆಫ್, ನೋಡಿ, ಬಾಂಡ್ ಆಫ್. ಯೂಸ್ ದಿ ಓನ್ ಸೆಂಟೆನ್ಸ್ ಅಂತ. ಬಾಂಡ್ ಆಫ್ ಅಂತ ಕೊಟ್ಟು ಸ್ವಂತ ವಾಕ್ಯಗಳಲ್ಲಿ ಬರೀರಿ ಅಂತ ಕೊಡ್ತಾನೆ. ಅವಾಗಿದು ಬರೀರಿ. ನೋಡಿ, ಸೋ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್. Juman had an old aunt who had some property. This she transferred to him on the understanding that the would stay with him and he would look after her. The arrangement worked well for a couple of years, but thereafter the situation changed. Juman and his family were
tired of the old relative, Juman became as indifferent to her as his wife, who grasped even the little food that the old lady needed for survival. She swallowed these insults along with her food for a few months, but patience has its limits. ಸರಿ, ಯಾಕೆ ಆಗಲಿ ತಾಳ್ಮೆ ಇದೆಯಲ್ಲ ಅದು ಜಗತ್ತನ್ನೇ ಗೆಲ್ಲುತ್ತೆ. ತಾಳ್ಮೆ, ಪೇಷನ್ಸ್ ಇದೆಯಲ್ಲ. ಜಗತ್ತಿನ ಅದ್ಭುತವಾದ ಪ್ರಾರ್ಥನೆ ಯಾವುದಪ್ಪ ಅಂದ್ರೆ ತಾಳ್ಮೆ. ಅದಕ್ಕೆ ತಾಳಿದವನು ಅದಕ್ಕೆ ಸಿಂಚನ. ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ಸಿಂಚನ, ಪ್ಲೀಸ್ ಯು ಅಡಾಪ್ಟೆಡ್ ಪೇಷನ್ಸ್, ಇಲ್ಲ ಅಂದ್ರೆ ಫ್ಯಾಮಿಲಿ ಡಿಸ್ಪ್ಯೂಟ್. ಇಬ್ರು ಗಂಡ ಎಷ್ಟು ಹೊಡೆದಾಡ್ತಾರೆ. ಅದಕ್ಕೆ ಪೇಷನ್ಸ್ ಬಹಳ ಮುಖ್ಯ. ಬರ್ತವೆ ಅನಿವಾರ್ಯತೆಗಳು ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಮಾತಾಡ್ಕೊಂಡು ಕ್ಲೋಸ್ ಆಗಿ ಸಮಸ್ಯೆ ಬಗೆಹರಿಸಿ. ಎಲ್ಲರಿಗೂ ಒಂದು ಸಮಸ್ಯೆಗೆ ಪರಿಹಾರ ಇದೆ. ದಿಸ್ ಇಸ್ ದ ಗುಡ್ ಫ್ರೆಂಡ್ಶಿಪ್. One day she spoke to Juman, "My son, it is now obvious that I am not wanted in your house. Or many characters is very good. Kindly give me a monthly allowance so that I can set up a separate kitchen." ಈಗ ಗೆಸ್ಟ್ ಬರ್ತಾರೆ ಅಂದ್ರೆ ಸಪ್ರೇಟ್ ಅಡುಗೆ ಮಾಡಿಸ್ತಾರೆ. ಬೇಗ ಬರ್ತಾರೆ ಅಂದ್ರೆ ನಾವೇನು ಮಾಡಿಸಿದ್ವಿ? ಮುದ್ದೆ ಮಾಡಿಸಿದ್ವಿ, ಮೊಸರು ತರಿಸಿದ್ವಿ, ಮಜ್ಜಿಗೆ ಮಾಡಿಕೊಡಿ, ಬೋಂಡ ತರಿಸಿದ್ವಿ. ಹಾಗೆ ಇವನು ಬರ್ತಾನೆ ಅಂತೇಳಿ ಅವ್ರ ಮನೆಗೆ ವಿಶೇಷವಾಗಿ ಅವನ ಮತ್ತು ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್, ಕ್ಯಾನ್ ಯು ಗಿವ್ ಮಿ ಮಂತ್ಲಿ ಅಲೌನ್ಸ್ ಸೊ ದಟ್ ಐ ಕ್ಯಾನ್ ಸೆಟ್ ಅಪ್ ಎ ಸಪರೇಟ್ ಕಿಚನ್. ನೋಡಿ, ಸೆಟ್ ಅಪ್ ಅನ್ನೋದನ್ನ ಸ್ವಂತ ವಾಕ್ಯಗಳಲ್ಲಿ ಬರೀರಿ ಅಂತ ಕೇಳ್ತಾರೆ. ಸೆಟ್ ಅಪ್, ಮೇಕಪ್. ನೀವು ಮಾಡ್ತಿರ್ತೀರ ನೋಡಿ, ಎಲ್ಲ ಇಲ್ಲ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ತಲೆ ಮಾಡ್ಕೊಂಡು ಬಳೆ ಹಾಕಲ್ಲರು, ಸೀರೆ ಹಾಕಲ್ಲರು, ನೈಲ್ ಪಾಲಿಶ್ ಹಾಕಲ್ಲರು, ರಬ್ಬರ್ ಬ್ಯಾಂಡ್ ಹಾಕಲ್ಲರು, ಹಿಂಗೆ. ಸೊ ಮೇಕಪ್, ಸೆಟ್ ಅಪ್. ನೋಡಿ, ಐ ಕ್ಯಾನ್ set up a separate kitchen. ಗೆಸ್ಟ್ಗಳಿಗೆ ಸಪರೇಟ್ ಸ್ವೀಟ್ ಅಂಡ್ ಎಕ್ಸೆಟ್ರಾ. My wife knows best how to run the house. Be patient, said Juman. Same Leslie. This made his aunt angry and she decided to make her case to the village panchayat. ಈಗ ಗ್ರಾಮಗಳಲ್ಲಿ ಪಂಚಾಯತ್ ಇದಾವ. ಮತ್ತೆಲ್ಲ ಯಜಮಾನರುಗಳು ಅಥವಾ ಹಿರಿಯರು ಏನಾದ್ರು ಸಮಸ್ಯೆಗಳು ಬಂದರೆ ಪಂಚಾಯತಿ ಮಾಡೋದು. ಈಗ ಗ್ರಾಮ ಪಂಚಾಯತಿ ಅಂತಲೇ ಇದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದಾವೆ. ಸಮಸ್ಯೆಗಳು ಏನಾದ್ರು ಪ್ರಾಬ್ಲಮ್ಗಳಿದ್ರೆ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬಗೆಹರಿಸ್ತಾರೆ. ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ದೂರು ಕೊಡ್ತಾರೆ. ಡಿಸೈಡ್ ಟು ಟೇಕ್ ಅ ಕೇಸ್ ಟು ದ ವಿಲೇಜ್ ಪಂಚಾಯತ್. ಮೈ ವೈಫ್ knows best how to run. ಹೋಗ್ತಾರೆ run. The old lady, ವಯಸ್ಸಾಗಿದೆ, ಏಜ್ ಲೇಡಿ, ವೃದ್ಧೆ. The old lady went about meeting people, explaining her case. ಆಕೆ ಅವತ್ತು ಬಂದು ಹೇಳ್ತಾಳೆ, ಕೇಸನ್ನ ಹೆಂಗಾಯ್ತು ಏನೇನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ. The old lady went about meeting about people. ಜನಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. The old lady went about meeting people, explaining her case. Some sympathized with her.
ಕೇಳೋದು ನೋಡಿದ್ರೆ ಎಲ್ಲರೂ ಸಿಂಪತಿ ಬರುತ್ತೆ, ಕರುಣೆ ಬರುತ್ತೆ, ಸರಿ ಐತೆ. ಸಮ್ ಸಿಂಪತೈಸ್ಡ್ ಆರ್ ಅದರ್ಸ್ ಲಾಫ್ ಅಟ್ ಅರ್. ಕೆಲವರು ನಗ್ತಾರೆ, ಅಲ್ಲಿ ಪಂಚಾಯತ್ ತೆಗಿತಾರೆ, ಕೆಲವರು ಜನಗಳು ನಗ್ತಾರೆ ಕೇಳೋದು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ. A few others are doing her to make it up with her news and his wife. At last, she came to Algu Chaudhary and spoke to him. Algu Chaudhary spoke to him. Matarse. You know, Chachi. What do you mean, Chachi? Chacha. ಅಂದ್ರೆ ಚಾಚಿ, ಚಿಕ್ಕಪ್ಪ, ಚಿಕ್ಕಮ್ಮ. ಜುಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೋಡಿ, ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಇಂಟಿಮೇಟ್ ಫ್ರೆಂಡ್, ಜೀವ ಕೂಡ ಅಂತ ಕೇಳಿ. ಅದಕ್ಕೆ ಅಂಬರೀಷ್ ವಿಶ್ವನಾಥ್ ಇದೆ ಅಂತಲ್ಲ, ದಿಗ್ಗಜರು ಕುಚ್ಚು ಕುಚ್ಚು ಅಲ್ವಾ? ಅವಾರ್ಡ್ ಹೇಳಿ. ಕುಚಿಕು ಕುಚ್ಚು ಕುಚಿಕು 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 ನಾವು ಚೆಟ್ಟಿದ್ದು ಕುಚಿಕು ನಿಜ ಅದು. ಯೋಗಿನ ಜಾಸ್ತಿ ಕಣೋ ಕುಚಿಕು ಹೋಗೆಯ ಜೀವನಯ ನಿಂಗೆ ಶಾನೆ ಕ್ವಾಪ್. ಸಾಕು. ಜುಮನ್ is my best friend. ಫ್ರೆಂಡಿಗೆ ಆಪೋಸಿಟ್ ಮಾಡೋ ಎನಿಮಿ ನೋಡಿ, ಶತ್ರು. ಕರೆಕ್ಟ್. ಆಪೋಸಿಟ್ ಗೆ ಇಂಟು ಮಾರ್ಕ್. ಎನಿಮಿ ಎನಿಮಿ ಎನಿಮಿ. Algu Chaudhary, I spoke to him. You know, Chachi. Juman is my best friend. How can I go against him? How can I go against him? Algu Chaudhary answered me, but is it right? Sorry, but it is right, my son, to keep mum and Lord and not say what you consider just and fair. Ready? What you consider just and fair. Pleaded the old lady. Come to the panchayat and speak the truth. ಕೇಳೋದು ಸತ್ಯವೇ ಜಯತೆ. ಸತ್ಯ ಯಾವತ್ತೂ ಜಯ ಗಳಿಸುತ್ತೆ, ಸುಳ್ಳು ಫೇಲಾಗುತ್ತೆ. ಸತ್ಯ ತಡವಾಗಿ ಬರುತ್ತೆ, ಸುಳ್ಳು ಬೇಗ ಹರಡುತ್ತೆ. ಸುಳ್ಳು ಬೇಗ ಹರಡುತ್ತೆ, ಸತ್ಯ ತಡವಾಗಿ ಬರುತ್ತೆ ಅಂತ ಹೇಳ್ತಾರೆ. ಹೆಂಗೆ ನೋಡಿ, ಬಂತ ಟು ಸ್ಪೀಕ್ ದ ಟ್ರೂತ್. ಹೇಳೋದೆಲ್ಲ ಸತ್ಯ, ಎಲ್ಲ ಸತ್ಯ. ಟ್ರೂತ್ ಅಂದ್ರೆ ಸತ್ಯ. ಟ್ರೂತ್ ಅಂಡ್ ಟ್ರೂತ್, ಸತ್ಯ ಅಸತ್ಯ. ನೋಡಿ, ಸತ್ಯ ಅಸತ್ಯ, ಟ್ರೂತ್ ಟ್ರೂ ಅನ್ಟ್ರೂ. ನೋಡಿ, ಸತ್ಯ ಅಸತ್ಯ, ಸತ್ಯ ಸುಳ್ಳು, ಸರಿ ತಪ್ಪು, ಹಂಗೆ ಹೇಳಿ. And speak the truth. She said, Algu did not reply. ಅವನೇನು ರಿಪ್ಲೈ ಮಾಡಿ, ಡೋಂಟ್ ಟಾಕ್, ಏನು ಮಾತಾಡ. Algu did not reply. ಬಟ್ ಆದ್ರೆ ನೋಡಿ, ಬಟ್ ಅನ್ನೋದು ಕಂಜಕ್ಷನ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಟ್ ಅಂತ ಬರುತ್ತೆ. ಬಟ್, ಆರು, ಅಂಡು, ತಿಲ್ಲು, ಇಫ್, ಆರು ನೋಡಿ. ಬಟ್ ಆದ್ರೆ our words kept ringing in his ears. Ringing in his ears, but our words kept ringing in his ears. ಈಗ check your comprehension. 1 2 3 4 5 6. Share your response. Discuss, students and teachers.
First one. How was the bond of friendship between Jumu and Algu? On what condition did Juman's aunt transfer her property to him? What did the aunt demand to step in a separate kitchen? What made the old lady angry? How did people react to the old lady when she went about explaining her plight? Sixth, why did Algu Chaudhary say that he could not go against Juman? First question. Search for answer. First paragraph. Oh, was the bond of friendship between Juman and Algu? Ready? Juman Sheikh and Algu Chaudhary were good friends. So strong was their bond of friendship that when either of them went away from the village. This is the correct answer. First question. Next, on what condition did Juman's aunt transfer her property to him? Juman had an old aunt who had some property. This she transferred to him on the understanding that she would stay with him and he would look after her. The arrangement worked well for a couple of years, but thereafter the situation changed. Juman and his family were tired of the old relative. Minimum 4 lines answer. Some questions, 1 or 2 sentences. Some questions, long answers. Third question. What did the aunt demand to step a separate kitchen? One day, she spoke to Juman, "My son, it is now obvious that I am not wanted in your house. Kindly give me a monthly allowance so that I can set up a separate kitchen." Third paragraph. So that I can set up a separate kitchen. The last. Why did Algu Chaudhary say that he could not go against Juman? Last. But is it right, my son, to keep mum and not say what you consider just and fair? Pleaded the old lady. Come to the panchayat and speak the truth. She said Algu did not reply, but her words kept ringing in his ears. Next, content words, one by one. Page number 5. English to English meaning, glossary. Bond. Ready? Anna bond. Bond ಅಂದ್ರೆ ಏನು bond ಕನ್ನಡ ಬಾಂಧವ್ಯ. ವೆರಿ ಗುಡ್. Strong connection. ನೋಡಿ strong connection. Swallow, tolerate.
swallow, swallow, tolerate, tolerate, graduate, gave unwillingly, ಒಪ್ಪಲ್ಲ, willingness, ಒಪ್ಪಿಗೆ ಪತ್ರ, gave unwillingly, willing, unwilling, obvious, ನೋಡಿ, graduate, gave unwillingly, willing, unwilling, obvious, clear, all clear, shampoo, clear ಆಗಬೇಕು, ಏನು ಇಟ್ಕೊಂಡು ಕ್ಲಿಯರ್ ಸ್ವಚ್ಛವಾಗಬೇಕು. ಅಲೋಯನ್ಸ್ ನೋಡಿ, DA ಡೈಲಿ ಅಲೋಯನ್ಸ್, ದಿನ ಬರುತ್ತೆ. ಇಲ್ಲಿ ಅಲೋಯನ್ಸ್ an amount of money given regularly, not irregular, regularly, an amount of money given regularly, ಯಾವಾಗ ದಿನನಿತ್ಯ ಕೊಡ್ತಕ್ಕಂಥ, ಎಲ್ಲೂ ಬ್ರೇಕ್ ಆಗದಂಗೆ ಇರತಕ್ಕಂಥ ಅಮೌಂಟ್ ಬರುತ್ತೆ, ಅದಕ್ಕೆ ಅಲೋಯನ್ಸ್ ಅಂತೀವಿ. an amount of money given regularly. ನೋಡಿ, ಇದನ್ನ ಒಂದೊಂದ್ಸರಿ give the one word following, give the one word following, one word following, ಇದು ಕೇಳ್ತಾರೆ. ಅಲೋಯನ್ಸ್, an amount of money, money ಅಂದ್ರೆ ದುಡ್ಡು, given ಹಣ, regularly, no break, an amount of money given regularly. Next, sympathize, feel sorry for somebody. Mum, quite silent. ಮಮ್ ಅಂದರೆ ಶಾಂತವಾಗಿರೋ, ಸೈಲೆಂಟ್, ನಿಶಬ್ದ. ಮಮ್, ಇಟ್ ಮೀನ್ಸ್ ಇಂಗ್ಲಿಷ್ ಮೀನಿಂಗ್ ಕ್ವೈಟ್, ಸೈಲೆಂಟ್. ಫೀಲ್ ಸಾರಿ ಫಾರ್ somebody, sympathize, sympathize. Nominate, propose, suggest someone's name, propose, suggest someone's name, abide by, accept, accept, you say opposite word, next accept, speakers are reject, accept, reject, accept, reject. Defense, something said in support. Claim, deemed as right. Seldom, rarely. Revenge, something made to make somebody suffer. Annoyed, silently angry. Wretched, extremely annoying. Beast, an animal. Ruin, something that causes loss. Proposed, suggested, realized, became aware of. Dignity, respectable manner. Disability, physically weakness. Physically unfit. Both are correct. Disability, physically weakness, weak, strong.
The opposite word, weakness. According to Swami Vivekananda, life is strong, but weaknesses is death ಅಂತ ಹೇಳಿ. Weakness becomes death. Strong become fast. Weaknesses is death, dignity and disability, physically weakness. So, activity. Page number 6. C1. Same is okay. V means same is composition. Answer the following questions by choosing the correct options. I am not wanted in your house. How can I go against him? A, B, C. C. A, B, C. 3-1. I will abide my earth decision. He brought us nothing but ruin. I had become your enemy. Comprehension. All of you, think about the text. C1. Answer the following question by choosing the correct options. As it is, write it rough note. All of you. ಅದನ್ನ ಬರೆದು ಇದು ತೋರಿಸ್ತು. Think about the text. Answer the following questions by choosing the correct options. 1, 2, 3, 4, 5. One question, 3 options. A, B, C. Second question, A, B, C. Just write it rough note. Rough note में बात तो उसकी ये activity. सुनिए ये ना ये बताने पड़ते हैं उस्मान who is referred to as I? Where was the speaker? What is the speaker demand? Who said it? Who does him refer to? Why was he not ready to go against the person? Who said this rule? Extracts, annotation. Annotation ಅಂತ ಕರೀತೀವಿ. ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ. ಕನ್ನಡದಲ್ಲಿ ಹಂಗಂತೀವಿ. ಇಂಗ್ಲಿಷಲ್ಲಿ annotations ಅಂತ ಕರೀತೀವಿ. Who said this hooks ಅಂತ ಕರೀತೀವಿ. Extracts ಅಂತ ಕರೀತೀವಿ. This line taken from justice above self. What do you mean justice? Nyaya, justice, judgment, tirmana, justice, judgment is different meaning, different words. Judgment, above self, above mere, nyaya, mere sense, justice above self. Munshi Premchand, the expert author and good author and famous writer. Very active. Shut up, very